Hello my dear students. ಇವತ್ತು ನಾನು 8th ಕ್ಲಾಸಿಂದ ಫಸ್ಟ್ ಚಾಪ್ಟರ್ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದರಲ್ಲಿ 1.1 ಆ ಯೂನಿಟಿಂದ ನಿಮಗೆ 10 to 12 ಕ್ವಶನ್ಸನ್ನು ತೆಗೆದಿದ್ದೀನಿ. ಇದೆಲ್ಲ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಈಸಿ ಆಗುತ್ತೆ. ಮತ್ತು ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ನಾನು ಕ್ವಶನ್ಸನ್ನು ತೆಗೆದಿರೋದು. ನಿಮಗೆ ಸಾಮಾನ್ಯವಾಗಿ ಸೈನ್ಸ್ ಅಂದರೆ ಎಲ್ಲ ಮಕ್ಕಳಿಗೂ ಕಷ್ಟ ಇರುತ್ತೆ. ಎಲ್ಲಿ ಕ್ವಶನ್ಸ್ ತೆಗಿತಾರೆ, ಟೆಕ್ಸ್ಟ್ ಬುಕ್ ಒಳಗೆ ಹೇಗೆ ಕ್ವಶನ್ಸ್ ತೆಗಿತಾರೆ ಅಂತ, ಅದಕ್ಕೆ ಉಪಯೋಗ ಆಗಲಿ ಅಂತ ನಾನು ಈ ರೀತಿ ಪ್ರತಿ ಯೂನಿಟ್ದು ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ಡೈರೆಕ್ಟ್ ಕ್ವಶನ್ಸ್ ಆಲ್ಮೋಸ್ಟ್ ನಾನು 10 to 12 ಕ್ವಶನ್ಸನ್ನು ತೆಗೆದಿದ್ದೀನಿ. ಆ್ಯಂಡ್ ಇಂಡೈರೆಕ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ಸ್ ಇರುತ್ತೆ, ಗಿವ್ ರೀಸನ್ಸ್ ಕ್ವಶನ್ಸ್ ಇರುತ್ತೆ ಸೈನ್ಸಲ್ಲಿ ಸಾಮಾನ್ಯವಾಗಿ. ಅದನ್ನು ಫಸ್ಟ್ 1.1ಇಂದನೇ ನಾನು 6 ಕ್ವಶನ್ಸನ್ನು ತೆಗೆದಿದ್ದೀನಿ. ಇದೆಲ್ಲ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಕನ್ನಡದಲ್ಲಿ ಕೂಡ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ನೀವು ಒಂದ್ಸಲ ಆ 1.1 ಯೂನಿಟ್ನ ರೆಫರ್ ಮಾಡಿಬಿಟ್ಟು ಈ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ರೆಫರ್ ಮಾಡಿದ್ರೆ ಸಾಕು, ನಿಮ್ಮ ತಲೆಗೆ ತುಂಬ ಈಸಿಯಾಗಿ ಹೋಗುತ್ತೆ. ನಾನು ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಮಾಡಿರ್ತೀನಿ. ಓಕೆನಾ? ಫಸ್ಟ್ ಈಗ ಬನ್ನಿ ನೋಡೋಣ. 1 ಯೂನಿಟಿಂದ ನಾನು ತೆಗೆದಿರುವಂಥ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಡೈರೆಕ್ಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್. ಇಲ್ಲಿ ಫಸ್ಟು ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಅಂತ ಇದೆ ನೋಡಿ. ಈ ಅಗ್ರಿಕಲ್ಚರಲ್ ಪ್ರಾಕ್ಟೀಸಲ್ಲಿ ವಾಟ್ ಈಸ್ ಕ್ರಾಪ್ ಅಂತ ಇದೆ. ಅದಕ್ಕೆ ಆನ್ಸರು ಪ್ಲಾಂಟ್ ಆಫ್ ದ ಸೇಮ್ ಕೈಂಡ್ ಆರ್ ಕಲ್ಟಿವೇಟೆಡ್ ಅಟ್ ಒನ್ ಪ್ಲೇಸ್ ಆನ್ ಎ ಲಾರ್ಜ್ ಸ್ಕೇಲ್, ಇಟ್ ಈಸ್ ಕಾಲ್ಡ್ ಕ್ರಾಪ್ ಅಂತ ಇದೆ. ಅಂದರೆ ಇಲ್ಲಿ ಕನ್ನಡದಲ್ಲಿ ವಾಟ್ ಈಸ್ ಕ್ರಾಪ್, ಕ್ರಾಪ್ ಅಂದರೆ ಬೆಳೆ, ಬೆಳೆ ಎಂದರೆ ಏನು ಅಂತ. ಅಂದರೆ ಪ್ಲಾಂಟ್ಸ್ ಆಫ್ ದ ಸೇಮ್ ಕೈಂಡ್ ಆರ್ ಕಲ್ಟಿವೇಟೆಡ್ ಅಟ್ ಒನ್ ಪ್ಲೇಸ್ ಆನ್ ಎ ಲಾರ್ಜ್ ಸ್ಕೇಲ್, ಅಂದರೆ ಒಂದು ಬೆಳೆಯನ್ನು ದೊಡ್ಡದಾದಂತಹ ಒಂದು ಜಾಗದಲ್ಲಿ ಬೆಳೆಯುವ ವಿಧಾನಕ್ಕೆ ನಾವೇನಂತ ಕರಿತೀವಿ, ಬೆಳೆ ಅಂತ ಕರಿತೀವಿ. ಹಾಗೆ ಸೆಕೆಂಡ್ ಒನ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಕ್ರಾಪ್ಸ್ ಅಂತ ಇದೆ ನೋಡಿ. ಅಂದರೆ ಕ್ರಾಪ್ಗೆ, ಬೆಳೆಗಳಿಗೆ ಉದಾಹರಣೆಯನ್ನು ಕೊಡಿ ಅಂತ. ಇಲ್ಲಿ ಆನ್ಸರ್ ಬಂದು ಆಲ್ ದ ವೀಟ್ ಪ್ಲಾಂಟ್ಸ್ ಗ್ರೋನ್ ಇನ್ ಎ ಲಾರ್ಜ್ ಫೀಲ್ಡ್ ಆರ್ ದಟ್ ಆಫ್ ವೀಟ್. ಅಂದರೆ ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈಗ ಒಂದು ದೊಡ್ಡ ಜಾಗದಲ್ಲಿ ಈಗ ಗೋಧಿಯನ್ನು ಬೆಳೀತಾರೆ. ಆ ಬೆಳೆಯನ್ನು ಜಾಸ್ತಿ ದೊಡ್ಡ ಮೊತ್ತದಲ್ಲಿ ಬೆಳೆಯುವಂತಹದ್ದನ್ನೇ ನಾವೇನಂತ ಕರಿತೀವಿ, ಕ್ರಾಪ್ಸ್, ಬೆಳೆ ಅಂತ ಕರಿತೀವಿ. ಇದು ಎಕ್ಸಾಂಪಲ್. ನೆಕ್ಸ್ಟು ಥರ್ಡ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಪ್ಸ್. ಇಲ್ಲಿ ಒಂದಕ್ಕೆ ಮಾತ್ರ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ, ಸೆಕೆಂಡ್ ಒನ್. ಇಲ್ಲಿ ಥರ್ಡ್ ಒನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಪ್ಸ್ಗೆ ಎಕ್ಸಾಂಪಲ್ ಕೊಡಿ ಅಂತ ಇದೆ ಇಲ್ಲಿ ಥರ್ಡ್ ಒನ್. ಆನ್ಸರ್ ಬಂದು ಸೀರಿಯಲ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಆಲ್ ಟೈಪ್ಸ್ ಆಫ್ ಫುಡ್ ಐಟಮ್ಸ್ ಎಕ್ಸೆಟ್ರಾ. ಅಂದರೆ ಇಲ್ಲಿ ಬೆಳೆಯನ್ನು ವಿವಿಧ ರೀತಿಯಲ್ಲಿ ನಾವು ಬೆಳಿತೀವಿ. ಯಾವುದ್ಯಾವುದಪ್ಪ ಅಂದರೆ ಸೀರಿಯಲ್ಸ್, ಧಾನ್ಯಗಳು, ವೆಜಿಟೇಬಲ್ಸ್, ತರಕಾರಿಗಳು, ಫ್ರೂಟ್ಸ್, ಹಣ್ಣು, ಮತ್ತು ಆಲ್ ಟೈಪ್ಸ್ ಆಫ್ ಫುಡ್ ಐಟಮ್ಸ್, ಯಾವುದೇ ಆಹಾರ ಪದಾರ್ಥಗಳನ್ನು ಬೆಳೆಯುವುದನ್ನೇ ನಾವು ಬೆಳೆ ಅಂತ ಕರಿತೀವಿ. ಇದೆಲ್ಲ ಯಾವುದೇ ಆಹಾರ ಪದಾರ್ಥಗಳಿರ್ಬೋದು, ಇದೆಲ್ಲ ಕ್ರಾಪ್ಸ್ಗೆ ಎಕ್ಸಾಂಪಲ್ಸ್ ಆಗುತ್ತೆ ಅಂತ. ನೆಕ್ಸ್ಟ್ ನೋಡಿ ಫೋರ್ತ್ ಒನ್, ಹೌ ದ ಕ್ರಾಪ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್. ಈ ಕ್ರಾಪ್ಸನ್ನು ಯಾವ ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ ಅಂತ. ಹೌ ದ ಕ್ರಾಪ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಅಂತ ಇದೆ. ಇಲ್ಲಿ ನೋಡಿ ಆನ್ಸರ್ ಬಂದು ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ಸೀಸನ್. ಯಾವ ರೀತಿಯಲ್ಲಿ ವಿಂಗಡಣೆ ಮಾಡ್ತಾರೆ ಬೆಳೆಗಳನ್ನು, ಸೀಸನ್ ಆಧಾರದ ಮೇಲೆ, ಅಂದರೆ ಆಯಾ ವಾತಾವರಣಕ್ಕೆ ತಕ್ಕಂತೆ ಆಯಾ ಋತುಗಳ ಆಧಾರದ ಮೇಲೆ ಬೆಳೆಯನ್ನು ವಿಂಗಡಣೆ ಮಾಡಿದ್ದಾರೆ. ದೆನ್ ಫಿಫ್ತ್ ಒನ್ ನೋಡಿ, ವೈ ಡು ವಿ ಹ್ಯಾವ್ ಟು ಈಟ್ ಫುಡ್. ಈ ಬೆಳೆ ಆಹಾರ ಅಂತ ಹೇಳ್ತಿದ್ದೀವಲ್ವಾ, ಈ ಆಹಾರವನ್ನು ಏನಕ್ಕೆ ನಾವು ತಿನ್ನಬೇಕು ಅಂತ. ಆನ್ಸರ್, ವಿ ಹ್ಯಾವ್ ಟು ಈಟ್ ಫುಡ್ ಫಾರ್ ಎನರ್ಜಿ. ಏನಕ್ಕೆ ನಾವು ಆಹಾರ ತಿನ್ನಬೇಕು? ಎನರ್ಜಿ ಬರೋದಕ್ಕೋಸ್ಕರ, ನಮ್ಮ ದೇಹಕ್ಕೆ ಎನರ್ಜಿ ಬೇಕಲ್ವಾ, ಆ ಎನರ್ಜಿಗೋಸ್ಕರ ನಾವು ಆಹಾರವನ್ನು ತಗೋಬೇಕು. ನೆಕ್ಸ್ಟ್ ಬನ್ನಿ, ಸಿಕ್ಸ್ತ್ ಒನ್. ಇಲ್ಲಿ ನೋಡಿ, ವೈ ಡು ವಿ ನೀಡ್ ಎನರ್ಜಿ ಇನ್ ಅವರ್ ಬಾಡಿ. ಆಹಾರ ತಿಂದರೆ ಎನರ್ಜಿ ಬೇಕು ಅಂತ ಆಯಿತು, ಆದರೆ ಎನರ್ಜಿ ಏನಕ್ಕೆ ಬೇಕು ನಮ್ಮ ಬಾಡಿಗೆ ಅಂತ. ಬಿಕಾಸ್ ಎನರ್ಜಿ ಫ್ರಮ್ ದ ಬಾಡಿ ಈಸ್ ಯುಟಿಲೈಸ್ಡ್ ಬೈ ಆರ್ಗಾನಿಸಮ್ಸ್ ಫಾರ್ ಕ್ಯಾರಿಯಿಂಗ್ ವೇರಿಯಸ್ ಬಾಡಿ ಫಂಕ್ಷನ್ಸ್ ಲೈಕ್ ರೆಸ್ಪಿರೇಷನ್, ಡೈಜೆಷನ್, ಎಕ್ಸ್ಕ್ರೀಷನ್ ಎಕ್ಸೆಟ್ರಾ. ಹಾಗಂದರೆ ಎನರ್ಜಿ ನಮ್ಮ ದೇಹಕ್ಕೆ ಏನಕ್ಕೆ ಬೇಕಾಗುತ್ತೆ ಅಂದರೆ, ಈ ಎನರ್ಜಿಯಿಂದ
ನಮ್ಮ ಬಾಡಿನಲ್ಲಿ ಇರುವಂತಹ ಆರ್ಗಾನಿಸಮ್ಸ್, ಇಲ್ಲಿ ನೋಡಿ, ದ ಫುಡ್ ಈಸ್ ಯುಟಿಲೈಸ್ಡ್ ಬೈ ಆರ್ಗಾನಿಸಮ್ಸ್ ಫಾರ್ ಕ್ಯಾರಿಯಿಂಗ್ ವೇರಿಯಸ್ ಬಾಡಿ ಫಂಕ್ಷನ್ಸ್. ನಮ್ಮ ದೇಹದಲ್ಲಿ ಎಷ್ಟೊಂದು ಫಂಕ್ಷನ್ಸ್ ನಡೀತಾ ಇರುತ್ತೆ ದಿನದಲ್ಲಿ. ಅಂದರೆ ರೆಸ್ಪಿರೇಷನ್ ನಡೀತಾ ಇರುತ್ತೆ. ರೆಸ್ಪಿರೇಷನ್ ಮಾಡಬೇಕು ಅಂದರೆ ನಾವು ಉಸಿರಾಡಬೇಕು ಅಂದರೆ ಶಕ್ತಿ ಬೇಕು. ನೆಕ್ಸ್ಟು ಡೈಜೆಷನ್ ಆಗ್ತಾ ಇರುತ್ತೆ. ನಾವು ತಿನ್ನಂಥ ಆಹಾರ ಎಲ್ಲ ಏನು ಡೈಜೆಷನ್ ಆಗಬೇಕು. ಆ ಡೈಜೆಷನ್ ಆಗೋದಕ್ಕೂ ನಮ್ಮ ದೇಹಕ್ಕೆ ಶಕ್ತಿ ಬೇಕು. ಅಗಿಯೋದಕ್ಕೆ ಶಕ್ತಿ ಬೇಕಲ್ಲ ನಮಗೆ. ಆಹಾರ ತಿನ್ನಬೇಕು ಅಂದರೆ ಅಗಿಯೋದಕ್ಕೆ ಶಕ್ತಿ ಬೇಕು. ನೆಕ್ಸ್ಟ್ ಎಕ್ಸ್ಕ್ರೀಷನ್, ಆ ತಿನ್ನಂಥ ಆಹಾರ ಎಲ್ಲ ಎಕ್ಸ್ಕ್ರೀಟ್ ಆಗಿ ಹೊರಗಡೆ ಹೋಗಬೇಕು. ಈಗ ನೀವು ಅಬ್ಸರ್ವ್ ಮಾಡಿ, ಒಬ್ಬ ವ್ಯಕ್ತಿಗೆ ತುಂಬ ಸುಸ್ತಾಗಿದ್ರೆ, ಲೂಸ್ ಮೋಷನ್ ಆಗಿದ್ರೆ, ಅವನಿಗೆ ನೆಕ್ಸ್ಟ್ ಲೂಸ್ ಮೋಷನ್ ಹೋಗೋದಕ್ಕೂ ಶಕ್ತಿ ಇರಲ್ಲ. ಇದೆಲ್ಲ ಪ್ರೋಸೆಸ್ ನಮ್ಮ ಬಾಡಿನಲ್ಲಿ ಏನೇನು ಪ್ರೋಸೆಸ್ ಆಗುತ್ತೆ ಅದೆಲ್ಲ ನಡೆಯೋದಕ್ಕೂ, ಏನು ಒಳಗಡೆ ಪ್ರೋಸೆಸ್ ಆಗೋದಕ್ಕೂ ನಮ್ಮ ದೇಹಕ್ಕೆ ಎನರ್ಜಿ ಬೇಕು, ಶಕ್ತಿ ಬೇಕು. ಅದಕ್ಕೋಸ್ಕರ ನಾವು ಆಹಾರವನ್ನು ತಿನ್ನಬೇಕು. ಇದೆಲ್ಲ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್. ಇದೆಲ್ಲ ತುಂಬ ಚೆನ್ನಾಗಿ ಅರ್ಥ ಆದರೆ ಸೈನ್ಸು ತುಂಬ ಈಸಿ ಆಗುತ್ತೆ. ಮತ್ತು ನೀವು ಚೆನ್ನಾಗಿ ಯಾವ ಥರ ಟ್ವಿಸ್ಟೆಡ್ ಆಗಿ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಅದಕ್ಕೆ ನಾನು ಇಷ್ಟು ಡೀಟೇಲ್ ಆಗಿ ಕ್ವಶನ್ಸನ್ನು ತೆಗೆದು ಆನ್ಸರನ್ನು ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಬನ್ನಿ, 7th ಒನ್, ಹೌ ಮೆನಿ ಟೈಪ್ಸ್ ಆಫ್ ಕ್ರಾಪ್ಸ್, ವಿಚ್ ಆರ್ ದೇ? ಈಗ ಬೆಳೆಯನ್ನು ಬೆಳಿಬೋದು ಅಂತೆಲ್ಲ ಹೇಳಿದೆ. ಆ ಬೆಳೆಯನ್ನು ನಾವು ಎಷ್ಟು ವಿಧವಾಗಿ ವಿಂಗಡಿಸ್ಕೊಂಡಿದ್ದೀವಿ ಮತ್ತು ಯಾವ್ಯಾವುದದು ಅಂತ. ಇಲ್ಲಿ ನೋಡಿ, ದೇ ಆರ್ 2 ಟೈಪ್ಸ್ ಆಫ್ ಕ್ರಾಪ್ಸ್. ಆ ಬೆಳೆಯನ್ನು ನಾವು 2 ರೀತಿಯಾಗಿ ವಿಂಗಡಿಸ್ಕೊಂಡಿದ್ದೀವಿ. ಎಷ್ಟು ಟೈಪ್ಸ್? 2 ಟೈಪ್ಸ್. ಯಾವ್ದ್ಯಾವುದು? ಫಸ್ಟ್ ಒನ್, ದೇ ಆರ್ ಖಾರಿಫ್ ಕ್ರಾಪ್ಸ್. ಸೆಕೆಂಡ್ ಒನ್, ರಾಬಿ ಕ್ರಾಪ್ಸ್. ಆ ಬೆಳೆಯನ್ನು 2 ವಿಧವಾಗಿ ವಿಂಗಡಿಸ್ಕೊಂಡಿದ್ದೀವಿ. ಒಂದನೇದು ಖಾರಿಫ್ ಕ್ರಾಪ್ ಅಂತ, ಎರಡನೇದು ರಾಬಿ ಕ್ರಾಪ್ಸ್ ಅಂತ. ಇದು ಶಾರ್ಟ್ ಆನ್ಸರ್ಸ್ ಕ್ವಶನ್ಸ್ ಈ ಥರನೂ ಕೇಳ್ತಾರೆ. ನೆಕ್ಸ್ಟ್ 8th ಒನ್, ವಾಟ್ ಈಸ್ ಖಾರಿಫ್ ಕ್ರಾಪ್ಸ್? ಖಾರಿಫ್ ಕ್ರಾಪ್ ಅಂದರೆ ಏನು ಹಾಗಾದ್ರೆ? ಆನ್ಸರ್ ಬಂದು, ದ ಕ್ರಾಪ್ಸ್ ಗ್ರೋನ್ ಇನ್ ದ ರೈನಿ ಸೀಸನ್ ಫ್ರಮ್ ಜೂನ್ ಟು ಸೆಪ್ಟೆಂಬರ್ ಆರ್ ಕಾಲ್ಡ್ ಖಾರಿಫ್ ಕ್ರಾಪ್ಸ್ ಅಂತ ಇದೆ. ಹಾಗಂದ್ರೆ ನಾವಿಲ್ಲಿ ಖಾರಿಫ್ ಕ್ರಾಪ್ ಅನ್ನು ಯಾವ ರೀತಿಯಾಗಿ ವಿಂಗಡಿಸ್ಕೊಂಡಿದ್ದೀವಿ? ಆ ವಾತಾವರಣಕ್ಕೆ, ನಾನು ಆಗಲೇ ಹೇಳಿದೆ, ಆ ಕಾಲಕ್ಕೆ ತಕ್ಕಂತೆ ವಿಂಗಡಿಸ್ಕೊಂಡಿದ್ದೀವಿ. ದ ಕ್ರಾಪ್ಸ್ ಕ್ಯಾನ್ ಬಿ ಗ್ರೋನ್ ಇನ್ ದ ರೈನಿ ಸೀಸನ್. ಯಾವ ಬೆಳೆಯನ್ನು ನಾವು ಮಳೆಗಾಲದಲ್ಲಿ ಬೆಳೆಯಬಹುದೋ ಅಂತಹ ಬೆಳೆಗಳನ್ನು ನಾವು ಖಾರಿಫ್ ಬೆಳೆಗಳು ಅಥವಾ ಖಾರಿಫ್ ಕ್ರಾಪ್ಸ್ ಅಂತ ಕರಿತೀವಿ. ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗೋದು? ಫ್ರಮ್ ಜೂನ್ ಟು ಸೆಪ್ಟೆಂಬರ್. ಈ ಜೂನಿಂದ ಸೆಪ್ಟೆಂಬರ್ನಲ್ಲಿ ಬೆಳೆಯುವಂತಹ ಬೆಳೆಗಳನ್ನೆಲ್ಲ ನಾವು ಖಾರಿಫ್ ಬೆಳೆಗಳು ಅಂತ ಕರಿತೀವಿ. ರೈನಿ ಸೀಸನ್. ನೆಕ್ಸ್ಟ್ ಬನ್ನಿ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಖಾರಿಫ್ ಕ್ರಾಪ್ಸ್. 9th ಕ್ವಶನ್. ಈ ಖಾರಿಫ್ ಬೆಳೆಗಳು ಮಳೆಗಾಲದಲ್ಲಿ ಬೆಳಿತೀವಿ ಅಂತ ಹೇಳಿದ್ವಿ, ಆದರೆ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವ್ಯಾವುದು? ಅದಕ್ಕೆ ಎಕ್ಸಾಂಪಲ್ ಕೊಡಿ ಅಂತ. ಎಕ್ಸಾಂಪಲ್ ಫಾರ್ ಖಾರಿಫ್ ಕ್ರಾಪ್ಸ್ ಆರ್ ಪ್ಯಾಡಿ, ಮೇಯ್ಸ್, ಸೋಯಾಬೀನ್, ಗ್ರೌಂಡ್ನಟ್ ಆ್ಯಂಡ್ ಕಾಟನ್. ಭತ್ತವನ್ನು ಬೆಳಿತೀವಿ, ಜೋಳವನ್ನು ಬೆಳಿತೀವಿ, ಸೋಯಾಬೀನನ್ನು ಬೆಳಿತೀವಿ, ಗ್ರೌಂಡ್ನಟ್ ಕಡಲೆಕಾಯಿಯನ್ನು ಬೆಳಿತೀವಿ, ಮತ್ತು ಕಾಟನನ್ನು. ಇದಿಷ್ಟು ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು, ಮಳೆಯಲ್ಲಿ ಸೂಕ್ತವಾಗಿ ಬೆಳೆಯುವಂತಹ ಬೆಳೆಗಳು. ಇದು ಖಾರಿಫ್ ಬೆಳೆಗಳಿಗೆ ಉದಾಹರಣೆ. ನೆಕ್ಸ್ಟ್ ನೋಡಿ, 10th ಕ್ವಶನ್ಸ್. ವಾಟ್ ಈಸ್ ರಾಬಿ ಕ್ರಾಪ್ ಅಂತ ಇದೆ. ಖಾರಿಫ್ ಕ್ರಾಪ್ ತಿಳ್ಕೊಂಡಾಯ್ತು, ಈಗ ರಾಬಿ ಕ್ರಾಪ್ ಬಗ್ಗೆ ತಿಳ್ಕೊಳ್ಳೋಣ. ಆನ್ಸರ್, ದ ಕ್ರಾಪ್ಸ್ ಗ್ರೋನ್ ಇನ್ ದ ವಿಂಟರ್ ಸೀಸನ್ ಫ್ರಮ್ ಅಕ್ಟೋಬರ್ ಟು ಮಾರ್ಚ್ ಆರ್ ಕಾಲ್ಡ್ ರಾಬಿ ಕ್ರಾಪ್ಸ್. ಹಾಗಂದ್ರೆ ಯಾವ ಬೆಳೆಯನ್ನು ನಾವು ವಿಂಟರ್ ಅಂದರೆ ಚಳಿಗಾಲದಲ್ಲಿ ಬೆಳೀತೇವೋ, ಅಂದರೆ ಚಳಿಗಾಲ ಯಾವಾಗ? ಅಕ್ಟೋಬರಿಂದ ಮಾರ್ಚ್. ಅಕ್ಟೋಬರು, ನವೆಂಬರು, ಡಿಸೆಂಬರು, ಜಾನ್ವರಿ, ಫೆಬ್ರವರಿ, ಮಾರ್ಚ್ 6 ಮಾಸಗಳು. ಈ ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳನ್ನೆಲ್ಲ ನಾವು ರಾಬಿ ಕ್ರಾಪ್ಸ್ ಅಂತ ಕರಿತೀವಿ. ನೆಕ್ಸ್ಟ್ 11th ಕ್ವಶನ್ಸ್. ಗಿವ್ ಆನ್ ಎಕ್ಸಾಂಪಲ್ ಫಾರ್ ರಾಬಿ ಕ್ರಾಪ್ಸ್. ಹಾಗಾದ್ರೆ ಮಳೆಗಾಲದಲ್ಲಿ ಬೆಳೆಯುವಂತಹ ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಉದಾಹರಣೆ ಕೊಡಿ ರಾಬಿ ಕ್ರಾಪ್ಸ್ಗೆ ಅಂತ ಇದೆ. ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ಫಾರ್ ರಾಬಿ ಕ್ರಾಪ್ಸ್ ಆರ್ ವೀಟ್, ಗ್ರಾಮ್, ಪೀ, ಮಸ್ಟರ್ಡ್ ಅಂಡ್ ಲಿನ್ಸೀಡ್. ಇಲ್ಲಿ ನೋಡಿ, ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವುದು? ಗೋಧಿ,
ಮತ್ತೆ ಬೇಳೆ ಕಾಳುಗಳು, ಬಟಾಣಿ, ಪಿ ಅಂದರೆ ಮಸ್ಟರ್ಡ್ ಅಂದರೆ ಸಾಸಿವೆ, ಮತ್ತೆ ಲಿನ್ಸೀಡ್ ಅಂದರೆ ಈ ಫ್ಲೇಕ್ ಸೀಡ್ ಅಂತ ಬರುತ್ತೆ ನೋಡಿ, ಇವಾಗ ಅಗಸೆ ಬೀಜ ಅಂತ ಬರುತ್ತಲ್ಲ ಅದನ್ನ ಲಿನ್ಸೀಡ್ ಅಂತ ಕರಿತೀವಿ. ಇವಾಗೆಲ್ಲ ಅದು ಪ್ರಚಲಿತದಲ್ಲಿದೆ, ಅಗಸೆ ಬೀಜನ ಕುಡಿದ್ರೆ ದೇಹಕ್ಕೆ ಒಳ್ಳೆಯದು ಅಂತ, ಅದನ್ನ ಲಿನ್ಸೀಡ್ ಅಂತ ಕರಿತೀವಿ. ಇದಿಷ್ಟು ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು. ಇದನ್ನ ರಾಬಿ ಕ್ರಾಪ್ಸ್ಗೆ ಉದಾಹರಣೆ ಅಂತ ಹೇಳ್ತೀವಿ. ನೆಕ್ಸ್ಟ್ 12th ಕ್ವಶನ್, ವೆನ್ ದ ಪಲ್ಸಸ್ ಅಂಡ್ ವೆಜಿಟೇಬಲ್ಸ್ ಆರ್ ಗ್ರೋನ್. ಈಗ ನಾವು ಅಲ್ಲೆಲ್ಲ ಮೇಲೆಲ್ಲ ನೋಡ್ಕೊಂಡ್ವಿ, ಕಾಳುಗಳು ಧಾನ್ಯಗಳು ಇದನ್ನೆಲ್ಲ ಖಾರಿಫ್ ಕ್ರಾಪಲ್ಲಿ ಬೆಳಿತೀವಿ, ಈ ಕಾಟನ್ ಎಲ್ಲ ರಾಬಿ ಕ್ರಾಪಲ್ಲಿ ಬೆಳಿತೀವಿ, ಈ ರೀತಿ ಎಲ್ಲ. ಹಾಗಾದ್ರೆ ವೆಜಿಟೇಬಲ್ಸ್ ಮತ್ತೆ ಪಲ್ಸಸ್ ಅನ್ನ ಯಾವಾಗ ಬೆಳಿತೀವಿ, ಅದು ಬೇಕಲ್ವಾ? ಆನ್ಸರ್ ನೋಡಿ, ಬಿಸೈಡ್ ದೀಸ್ ಇಟ್ಸ್ ಗ್ರೋನ್ ಡ್ಯೂರಿಂಗ್ ಸಮ್ಮರ್ ಸೀಸನ್, ಏಪ್ರಿಲ್ ಟು ಮೇ ಅಟ್ ಮೆನಿ ಪ್ಲೇಸಸ್. ಯಾವಾಗ ಈ ವೆಜಿಟೇಬಲ್ಸ್ ಮತ್ತೆ ಪಲ್ಸಸ್ ಅನ್ನ ಬೆಳಿತೀವಿ? ಸಮ್ಮರ್ ಸೀಸನ್ ಅಲ್ಲಿ. ಇನ್ನೊಂದು ಸೀಸನ್ ಇದೆಯಲ್ಲ ನಮ್ಮ ಭಾರತದಲ್ಲಿ, ವಿಂಟರ್ ಸೀಸನ್, ಸಮ್ಮರ್ ಸೀಸನ್, ರೈನಿ ಸೀಸನ್ ಅಲ್ವಾ? ರೈನಿ ಸೀಸನ್ ಅಲ್ಲಿ ಬೆಳೆಯೋದನ್ನ ಖಾರಿಫ್ ಬೆಳೆ ಅಂತೀವಿ, ವಿಂಟರ್ ಸೀಸನ್ ಅಲ್ಲಿ ಬೆಳೆದ್ರೆ ರಾಬಿ ಬೆಳೆ ಅಂತೀವಿ. ಇನ್ನು ಸಮ್ಮರ್ ಸೀಸನ್ ಅಲ್ಲಿ ಬೆಳೆಯೋದನ್ನೇ ಬೆಳೆಗಳು ಯಾವುದು ಅಂದ್ರೆ ಅದಕ್ಕೆ ಯಾವುದೇ ಇದಂತ ಹೆಸರು ಕೊಟ್ಟಿಲ್ಲ. ಬಿಸೈಡ್ಸ್ ದೀಸ್ ಗ್ರೋನ್ ಡ್ಯೂರಿಂಗ್, ಯಾವುದು ಪಲ್ಸಸ್ ಮತ್ತೆ ವೆಜಿಟೇಬಲ್ಸ್ ನಾವು ಈ ಸಮ್ಮರ್ ಸೀಸನ್ ಅಲ್ಲಿ ಅಂದ್ರೆ ಏಪ್ರಿಲ್ ಇಂದ ಮೇ ನಲ್ಲಿ ಬೆಳೆಯುವಂತ ಬೆಳೆಗಳು ವೆಜಿಟೇಬಲ್ಸ್ ಮತ್ತೆ ಪಲ್ಸಸ್. ಇದಿಷ್ಟು 1 ರಿಂದ 12 ಕ್ವಶನ್ಸ್ ಅನ್ನ ನಾನು 1.1 ನಲ್ಲಿ ಡೈರೆಕ್ಟ್ ಕ್ವಶನ್ಸ್ ಅನ್ನ ತೆಗೆದಿದ್ದೀನಿ, ಡೈರೆಕ್ಟ್ ಆಗಿ ಕೇಳುವಂತಹ ಕ್ವಶನ್ಸ್. ನೆಕ್ಸ್ಟ್ ಇಲ್ಲಿ ನೋಡಿ 1.1 ನಲ್ಲೇ ನಾನು ಇಂಡೈರೆಕ್ಟ್ ಆರ್ ಟ್ವಿಸ್ಟೆಡ್ ಕ್ವಶನ್ಸ್ ಅಂಡ್ ಆನ್ಸರ್ಸ್. ಇಂಡೈರೆಕ್ಟ್ ಆಗು ಕೇಳ್ತಾರೆ, ಟ್ವಿಸ್ಟೆಡ್ ಆಗು ಕೇಳ್ತಾರೆ, ಮತ್ತೆ ಗಿವ್ ರೀಸನ್ ಆಗು ಕೇಳ್ತಾರೆ. ಇದು ಗಿವ್ ರೀಸನ್ ಅಂತ ಬೇಕಾದ್ರೂ ನೀವು ಕನ್ಸಿಡರ್ ಮಾಡ್ಕೋಬಹುದು. ಈ ಕ್ವಶನ್ಸ್ ಎಷ್ಟು ಬರ್ಬೋದು 1.1 ನಲ್ಲಿ ಅಂತ. 1.1 ನಲ್ಲಿ ನಾನು ಫಸ್ಟ್ ಒನ್, ಹೌ ವಾಸ್ ಅಗ್ರಿಕಲ್ಚರಲ್ ಬಾರ್ನ್, ಅಗ್ರಿಕಲ್ಚರ್ ಹೇಗೆ ಬಾರ್ನ್ ಆಯ್ತು ಅಂತ. ಇದಕ್ಕೆ ನೀವು ಆನ್ಸರ್ಸ್ ನೋಡಿ, ಸಿ 1.1 ಅಗ್ರಿಕಲ್ಚರಲ್ ಪ್ರಾಕ್ಟೀಸ್. 1.1 ನಲ್ಲಿ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಅಂತ ನೆಕ್ಸ್ಟ್ ಯೆಲ್ಲೋ ಕಲರ್ ಬೋಲ್ಡ್ ಅಲ್ಲೇ ಇದೆ. Till 10,000 BCE, people were nomadic. They were wandering in groups from place to place in search of food and shelter. They ate raw fruits and vegetables and started hunting animals for food. Later, they could cultivate land and produce rice, wheat, and other food crops. Thus was born agriculture. ಇಲ್ಲಿ ಕೊಟ್ಟಿದ್ದಾರೆ ಎಲ್ಲಿವರೆಗೆ, ಟಿಲ್ 10,000 BCE ವರ್ಗೆ ಮನುಷ್ಯ ನೊಮ್ಯಾಡಿಕ್ ಅಂದ್ರೆ ಅವನಿಗೇನು ಬೆಳೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಐಡಿಯಾಸು ಮಾಹಿತಿ ಇರಲಿಲ್ಲ. ಅವಾಗ ಏನ್ ಮಾಡ್ತಾ ಇದ್ರು, ದೇ ವರ್ ವಂಡರಿಂಗ್ ಇನ್ ಗ್ರೂಪ್ಸ್ ಆಫ್ ಪ್ಲೇಸ್ ಟು ಪ್ಲೇಸ್ ಟು ಸರ್ಚ್ ಫುಡ್ ಅಂಡ್ ಶೆಲ್ಟರ್. ಅಲ್ಲಿವರೆಗೆ ಅವರು ಜನರು ಏನ್ ಮಾಡ್ತಾ ಇದ್ರು, ಆಹಾರಕ್ಕೆ ಮತ್ತೆ ಶೆಲ್ಟರ್ಗೆ ಅಂದ್ರೆ ಅವರು ಒಂದ್ ಕಡೆ ಉಳ್ಕೊಳ್ಳೋದಕ್ಕೆ ಸ್ಥಳಗಳಿಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ವಲಸೆ ಹೋಗ್ತಾ ಇದ್ರು. ಆಮೇಲೆ ದೇ ಏಟ್ ರಾ ಫ್ರೂಟ್ಸ್. ಆ ವಲಸೆ ಹೋಗುವಂತ ಸಂದರ್ಭದಲ್ಲಿ ಅವರ ಎಲ್ಲೆಲ್ಲಿ ಏನೇನ್ ಸಿಗುತ್ತೆ, ರಾ ಫ್ರೂಟ್ಸ್ ಅಂದ್ರೆ ಹಸಿ ತರಕಾರಿಗಳು, ಹಣ್ಣುಗಳನ್ನೇ ತಿಂದು, ಮತ್ತೆ ಅನಿಮಲ್ಸ್ ಅನ್ನ ದೇ ಸ್ಟಾರ್ಟೆಡ್ ಟು ಹಂಟಿಂಗ್ ಅನಿಮಲ್ಸ್ ಫಾರ್ ಫುಡ್. ಹಣ್ಣು ತರಕಾರಿಗಳು, ಹಸಿ ತರಕಾರಿ, ಹಸಿ ಹಣ್ಣುಗಳನ್ನ ತಿನ್ಕೊಂಡು ಮತ್ತೆ ಪ್ರಾಣಿಗಳನ್ನ ಕೊಂದು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು 10,000 BC ಆ ಟೈಮ್ನಲ್ಲಿ ಆಹಾರಕ್ಕಾಗಿ. ಆದ್ರೆ ಲೇಟರ್ ದೇ ಕುಡ್ ಕಲ್ಟಿವೇಟ್, ಆಮೇಲೆ ಅವ್ರು ಏನ್ ಮಾಡಿದ್ರು, ದೇ ಕಲ್ಟಿವೇಟ್ ಲ್ಯಾಂಡ್ ಟು ಪ್ರೊಡ್ಯೂಸ್ ರೈಸ್, ವೀಟ್ ಅಂಡ್ ಅದರ್ ಫುಡ್ ಕ್ರಾಪ್ಸ್. ದಸ್ ವಾಸ್ ಬಾರ್ನ್ ಅಗ್ರಿಕಲ್ಚರ್. ಆಮೇಲೆ ಮನುಷ್ಯ ಬುದ್ಧಿವಂತನಾದ ಆಗ್ತಾ ಬರ್ತಾ ಇದ್ದಂಗೆ ಸ್ವಲ್ಪ ಮುಂದಿನ ಜನರೇಷನ್ ಆದ್ಮೇಲೆ ಏನ್ ಮಾಡಿದ್ರು, ಒಂದು ಜಾಗದಲ್ಲಿ ಆಹಾರವನ್ನ ಬೆಳೆಯೋದಕ್ಕೆ ಅಂದ್ರೆ ಅಕ್ಕಿಯನ್ನ, ಗೋಧಿಯನ್ನ, ಇತರೆ ಆಹಾರ ಬೆಳೆಗಳನ್ನ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮನುಷ್ಯ. ಆವಾಗ ಸ್ಟಾರ್ಟ್ ಆಗಿದ್ದೇನು, ಅಗ್ರಿಕಲ್ಚರ್ ಅಂತ ಮಾಹಿತಿ ಇದೆ. ಇದನ್ನೇ ಒಂದು ಕ್ವಶನ್ ಕೇಳ್ಬೋದು ಇಂಡೈರೆಕ್ಟ್ ಆಗಿ, ಹೌ ವಾಸ್ ಅಗ್ರಿಕಲ್ಚರ್ ಬಾರ್ನ್ ಅಂದ್ರೆ ಅಗ್ರಿಕಲ್ಚರ್ ಯಾವಾಗ ಹುಟ್ಕೊಳ್ತು ಅಂತ ಕೇಳಿದ್ರೆ ಈ ಆನ್ಸರ್ ಅನ್ನ ನೀವು ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಬನ್ನಿ ಸೆಕೆಂಡ್ ಕ್ವಶನ್, plants of the same kind cultivated at one place on large scale is called. ಇದು ಗಿವ್ ರೀಸನ್ ಕ್ವಶನ್. ಈ ತರ ಟ್ವಿಸ್ಟೆಡ್ ಆಗಿ ಕೇಳ್ಬೋದು.
ಇದನ್ನ ನಿಮಗೆ ನೆನಪಿರ್ಬೋದು, ಫಸ್ಟ್ ಕ್ವಶನ್ ಇದೆ ವಾಟ್ ಈಸ್ ಕ್ರಾಪ್ಸ್ ಅಂತ ಇದೆ, ಅದೇ ಆನ್ಸರ್ ಇಲ್ಲಿ ನೋಡಿ. ಪ್ಲಾಂಟ್ಸ್ ಆಫ್ ಸೇಮ್ ಕೈಂಡ್, ಒಂದೇ ಜಾಗದಲ್ಲಿ ಹಲವಾರು ಬೆಳೆಗಳನ್ನ ನಾವು ದೊಡ್ಡ ಮಟ್ಟದಲ್ಲಿ ಬೆಳಿತೀವಿ. ಪ್ಲಾಂಟ್ಸ್ ಆಫ್ ಸೇಮ್ ಕೈಂಡ್ ಕಲ್ಟಿವೇಟೆಡ್ ಅಟ್ ಒನ್ ಪ್ಲೇಸ್ ಆನ್ ಲಾರ್ಜ್ ಸ್ಕೇಲ್, ದೊಡ್ಡ ಮಟ್ಟದಲ್ಲಿ ಒಂದು ಬೆಳೆಯನ್ನ ಒಂದು ದೊಡ್ಡ ಜಾಗದಲ್ಲಿ ಬೆಳೆಯೋದನ್ನೇ ನಾವು ಏನಂತ ಕರಿತೀವಿ, ಈಸ್ ಕಾಲ್ಡ್, ಆನ್ಸರ್ ಬಂದು ಇಟ್ ಈಸ್ ಕಾಲ್ಡ್ ಕ್ರಾಪ್ಸ್ ಅಂತ ಕರಿತೀವಿ. ಇದು ಇಂಡೈರೆಕ್ಟ್ ಕ್ವಶನ್, ಈ ತರ ಬೇಕಾದ್ರೂ ಕೇಳ್ಬೋದು ಅಂತ. ನೆಕ್ಸ್ಟ್ ಬನ್ನಿ, ಥರ್ಡ್ ಕ್ವಶನ್ ಬಂದು ವೈ ದ ಕ್ರಾಪ್ಸ್ ಕ್ಯಾನ್ ಬಿ ಕಲ್ಟಿವೇಟೆಡ್ ಇನ್ ಡಿಫ್ರೆಂಟ್ ಸೀಸನ್, ಯಾಕೆ ಬೆಳೆಗಳನ್ನ ಬೇರೆ ಬೇರೆ ಕಾಲದಲ್ಲಿಯೇ ಬೆಳೆಬೇಕು ಅಂತ. ಇದು ಟ್ವಿಸ್ಟೆಡ್ ಕ್ವಶನ್. ಯಾಕೆ ಈಗ ರೈನಿ ಸೀಸನ್ನು ವಿಂಟರ್ ಸೀಸನ್ ಅಂತೆಲ್ಲ ಮೇಲೆ ನೋಡಿದ್ವಿ ಅಲ್ವಾ, ಯಾಕೆ ಆಯಾ ಸೀಸನ್ ಅಲ್ಲೇ ಬೆಳಿಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಗಿವ್ ರೀಸನ್ ಕ್ವಶನ್ ಆಗ್ಬೋದು ಇದು, ಗಿವ್ ರೀಸನ್ ಅಂತ ಕ್ವಶನ್ ಹಾಕೋಬಹುದು ನೀವು. ಆನ್ಸರ್ ಬಂದು ಬಿಕಾಸ್ ಆಫ್ ದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಲೈಕ್ ಟೆಂಪರೇಚರ್, ಹ್ಯೂಮಿಡಿಟಿ ಅಂಡ್ ರೈನ್ಫಾಲ್ ವೇರಿ ಫ್ರಮ್ ಒನ್ ರೀಜನ್ ಟು ಅನದರ್ ರೀಜನ್. ಸೊ ಇಲ್ಲಿ ಆನ್ಸರ್ ಬಂದು ಏನಕ್ಕೆ ಬೆಳೆಯನ್ನ ಆಯಾ ಕಾಲದಲ್ಲೇ ಬೆಳಿಬೇಕು ಅಂದ್ರೆ, ಕ್ಲೈಮ್ಯಾಟಿಕ್ ಕಂಡೀಷನ್, ವಾತಾವರಣದ ಆಧಾರದ ಮೇಲೆ, ವಾತಾವರಣ ಚೇಂಜ್ ಆಗ್ತಾ ಇರುತ್ತೆ, ಟೆಂಪರೇಚರ್, ಹ್ಯೂಮಿಡಿಟಿ, ರೈನ್ಫಾಲ್, ಬೇಸಿಗೆ ಕಾಲದಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಚಳಿಗಾಲದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ, ಮಳೆಗಾಲದಲ್ಲಿ ರೈನ್ಫಾಲ್ ಜಾಸ್ತಿ ಇರುತ್ತೆ. ಇದೆಲ್ಲ ವೇರಿ ಫ್ರಮ್ ಒನ್ ರೀಜನ್ ಟು ಅನದರ್ ರೀಜನ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇವೆಲ್ಲ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ ಕಾಲಗಳು. ಅದಕ್ಕೋಸ್ಕರ ನಾವು ಆಯಾ ಕಾಲದಲ್ಲೇ ಬೆಳೆಗಳನ್ನ ಬೆಳಿಬೇಕು. ಇದು ರೀಸನ್ ಏನಕ್ಕೆ ಆಯಾ ಕಾಲದಲ್ಲೇ ಬೆಳೆಗಳನ್ನ ಬೆಳಿಬೇಕು ಅನ್ನೋದಕ್ಕೆ. ನೆಕ್ಸ್ಟ್ ಬನ್ನಿ, ಫೋರ್ತ್ ಕ್ವಶನ್, ವಿಚ್ ಕ್ರಾಪ್ಸ್ ಕ್ಯಾನ್ ಬಿ ಗ್ರೋನ್ ಇನ್ ದ ಮಂತ್ ಆಫ್ ಜೂನ್ ಟು ಸೆಪ್ಟೆಂಬರ್. ನೀವು ಗೆಸ್ ಮಾಡ್ತೀರಾ ಯಾವ ಕಾಲದಲ್ಲಿ ನಾವು ಜೂನ್ ಟು ಸೆಪ್ಟೆಂಬರ್ ಸೀಸನ್ ಅಲ್ಲಿ ಯಾವ ಬೆಳೆಯನ್ನ ಬೆಳಿಬಹುದು ಅಂತ ನೋಡಿ. ಇದು ಟ್ವಿಸ್ಟೆಡ್ ಕ್ವಶನ್. ಇಟ್ ಈಸ್ ಖಾರಿಫ್ ಕ್ರಾಪ್. ಮಂತ್ ಆಫ್ ಜೂನು ಮತ್ತೆ ಸೆಪ್ಟೆಂಬರ್ ಅಲ್ಲಿ ಬೆಳೆಯುವಂತಹ ಬೆಳೆಗಳನ್ನ ಏನಂತ ಕರಿತೀವಿ, ಖಾರಿಫ್ ಬೆಳೆಗಳು. ವಿಚ್ ಕ್ರಾಪ್ಸ್ ಅಂತಿದೆ, ಖಾರಿಫ್ ಕ್ರಾಪ್ಸ್ ಆನ್ಸರ್. ನೆಕ್ಸ್ಟ್ ನೋಡಿ, ಫಿಫ್ತ್ ಕ್ವಶನ್, ವಿಚ್ ಕ್ರಾಪ್ಸ್ ಗ್ರೋನ್ ಇನ್ ದ ವಿಂಟರ್ ಸೀಸನ್. ಇದು ಒಂಥರ ಟ್ವಿಸ್ಟೆಡ್ ಕ್ವಶನ್. ಇದು ಇಂಡೈರೆಕ್ಟ್ ಆಗಿ ಕೇಳಿರೋದು. ಯಾವ ಕ್ರಾಪ್ ಅನ್ನ ವಿಂಟರ್ ಸೀಸನ್ ಅಲ್ಲಿ ಬೆಳಿತೀವಿ ಅಂತ ಇದೆ ಇದು. ಇಲ್ಲಿ ಬನ್ನಿ, ಇಟ್ ಈಸ್ ರಾಬಿ ಕ್ರಾಪ್ಸ್. ವಿಂಟರ್ ಸೀಸನ್ ಅಲ್ಲಿ ಬೆಳೆಯುವಂತಹ ಬೆಳೆಗಳನ್ನ, ಯಾವ ಬೆಳೆಯನ್ನ ವಿಂಟರ್ ಸೀಸನ್ ಅಲ್ಲಿ ಬೆಳಿತೀವಿ, ರಾಬಿ ಕ್ರಾಪ್ಸ್ ಅನ್ನ ವಿಂಟರ್ ಸೀಸನ್ ಅಲ್ಲಿ ಬೆಳಿತೀವಿ. ನೆಕ್ಸ್ಟ್ ಬಂದು ಸಿಕ್ಸ್ತ್ ಕ್ವಶನ್ ನೋಡಿ, ಪ್ಯಾಡಿ, ಮೇಯ್ಸ್ ಅಂಡ್ ಕಾಟನ್ ಆರ್ ದ ಎಕ್ಸಾಂಪಲ್ ಆಫ್ ವಿಚ್ ಕ್ರಾಪ್ಸ್. ಈ ತರ ಇಂಡೈರೆಕ್ಟ್ ಆಗು ಕೇಳ್ಬೋದು. ಮೇಲ್ಗಡೆ ಡೈರೆಕ್ಟ್ ಕ್ವಶನ್ ಅಲ್ಲಿ ಎಕ್ಸಾಂಪಲ್ ಫಾರ್ ಖಾರಿಫ್ ಕ್ರಾಪ್ ಅಂತ ಕೇಳಿದ್ರೆ ಇದೇ ಆನ್ಸರ್ ಇತ್ತು, ಆದ್ರೆ ಇಲ್ಲಿ ಉಲ್ಟಾ ಕೇಳಿದ್ದಾರೆ. ಪ್ಯಾಡಿ, ಮೇಯ್ಸ್ ಮತ್ತೆ ಕಾಟನ್ ಇದೆಲ್ಲ ಯಾವ ಕ್ರಾಪ್, ಯಾವ ಬೆಳೆಗಳಿಗೆ ಉದಾಹರಣೆ ಅಂತ. ದೀಸ್ ಆರ್ ಎಕ್ಸಾಂಪಲ್ ಆಫ್ ಖಾರಿಫ್ ಕ್ರಾಪ್. ಇದೆಲ್ಲ ಖಾರಿಫ್ ಬೆಳೆಗಳಿಗೆ ಉದಾಹರಣೆ, ಕಾಟನ್ನು, ಮೇಯ್ಸು, ಪ್ಯಾಡಿ ಎಲ್ಲ. ನಾನು ನಿಮಗೆ ಅನುಕೂಲ ಆಗಲಿ ಅಂತ ಟೆಕ್ಸ್ಟ್ ಬುಕ್ದು 1.1 ಈ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಇಷ್ಟು ಟೆಕ್ಸ್ಟ್ ಬುಕ್ ಅನ್ನ ಇಲ್ಲಿ ನಿಮಗೆ ತೋರಿಸಿದ್ದೀನಿ. ಇದನ್ನೇ ನೀವು ಓದ್ಕೊಂಡು ಇದರಿಂದ ಇಷ್ಟರಲ್ಲಿ ಇದೆ ನೋಡಿ, ಈ ಇಷ್ಟರಲ್ಲಿ ನಾನು ಇಷ್ಟು ಕ್ವಶನ್ಸ್ ಅನ್ನ ತೆಗೆದಿದ್ದೀನಿ. ಟೋಟಲ್ ಆಗಿ 18 ಕ್ವಶನ್ಸ್ ಅನ್ನ ತೆಗೆದಿದ್ದೀನಿ. ಅಂದ್ರೆ ಡೈರೆಕ್ಟ್ ಕ್ವಶನ್ಸ್ 12 ತೆಗೆದಿದ್ದೀನಿ, ಇಂಡೈರೆಕ್ಟ್ ಕ್ವಶನ್ಸ್ 6 ಕ್ವಶನ್ಸ್ ಅನ್ನ ತೆಗೆದಿದ್ದೀನಿ. ಇಷ್ಟು ಕ್ವಶನ್ಸ್ ಅನ್ನ ತೆಗೆಯುವಂತಹ ಚಾನ್ಸಸ್ ಇದೆ ಸೈನ್ಸ್ ಅಲ್ಲಿ. ಅದಕ್ಕೆ ನಿಮ್ಗೆಲ್ಲರಿಗೂ ಕಷ್ಟ ಅನ್ಸುತ್ತೆ, ಇದು ಈಸಿ ಆಗುತ್ತೆ. ನೀವು ಒಂದ್ಸಲಿ ಇದನ್ನ ರೆಫರ್ ಮಾಡಿದ್ರೆ ಈಸಿ ಅನ್ಸುತ್ತೆ. ಇಲ್ಲಿ ನೋಟ್ ನೋಡಿ, ಡಿಯರ್ ಸ್ಟೂಡೆಂಟ್, ದೀಸ್ ಟೈಪ್ಸ್ ಆಫ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಯು ಕ್ಯಾನ್ ಆಲ್ಸೋ ಪಿಕ್ ಔಟ್ ದೀಸ್ ಟೈಪ್ ಆಫ್ ಕ್ವಶನ್ ಅಂಡ್ ಆನ್ಸರ್ಸ್ ಇನ್ ಯುವರ್ ಇನ್ಸೈಡ್ ಟೆಕ್ಸ್ಟ್ ಬುಕ್ ಲೆಸನ್ಸ್. ಅಂದ್ರೆ ಈ ತರ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ನಿಮ್ಮ ಮೇನ್ ಎಕ್ಸಾಮ್ಸ್ಗೆ, ಟೆಸ್ಟ್ಗಳಿಗೆ, ಯೂನಿಟ್ ಟೆಸ್ಟ್ಗಳಿಗೆ ಕೇಳೋ ಚಾನ್ಸಸ್ ಇರುತ್ತೆ ಬುಕ್ ಮಧ್ಯದಲ್ಲಿ. ನೀವು ಕೂಡ ಈ ತರ ಕ್ವಶನ್ಸ್ ಅನ್ನ ತೆಗೆಯುವಂತಹ ಪ್ರಯತ್ನ ಮಾಡ್ಬೋದು. ಇದು ನಾನು ನಿಮಗೆ ಕೊಡ್ತಾ ಇರುವಂತಹ ಸಜೆಷನ್. ನೆಕ್ಸ್ಟ್ ನೋಟ್ 2, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ದಿಸ್ ಚಾಪ್ಟರ್ ಕ್ವಶನ್ ಅಂಡ್ ಆನ್ಸರ್ಸ್, please comment on your comment box. I will solve all your doubts.
ಅಂದರೆ ಈಗ ನಾನು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡಿದ್ದೀನಲ್ವಾ 1.1ನಲ್ಲಿ ಅಥವಾ ಈ ಚಾಪ್ಟರಲ್ಲಿ ಏನೇ ಡೌಟ್ಸ್ ಬಂದರೂ ನೀವು ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ನಿಮ್ಗೆ ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ. ಓಕೆನಾ? ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕನ್ನಡದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಏನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ, ಡೌಟ್ಸ್ ಬಂತು ಅಥವಾ ಇನ್ನೂ ಏನಾದರೂ ಕ್ವಶನ್ಸ್ ತೆಗಿಬೋದು ಅಂತ ನಿಮ್ಗೆ ಅನಿಸಿದ್ರೆ ಈ 1.1ನಲ್ಲಿ ನನಗೆ ಸಜೆಸ್ಟ್ ಮಾಡಿ, ನಾನು ಇನ್ನೂ ಕ್ವಶನ್ಸನ್ನು ತೆಗೆಯೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ 1.2ನಲ್ಲಿ ನಾನು ನೆಕ್ಸ್ಟ್ ಮತ್ತೆ ಕ್ವಶನ್ಸನ್ನು ತೆಗಿತೀನಿ, ಅದರಲ್ಲಿ ಸಿಗೋಣ. ಓಕೆನಾ?